ಹಾ ಹಾ ಅದ್ಭುತ ಮಾತಾಜಿ, ಅದ್ಭುತ. ನಿಜಕ್ಕೂ ನಮ್ಮ ವೀಕ್ಷಕರಿಗೆ ಇರುವಂತಹ ಸಾಕಷ್ಟು ಗೊಂದಲಗಳು, ಜೊತೆಗೆ ವೈಯಕ್ತಿಕವಾಗಿ ಗಣಪತಿಯನ್ನ ಹೇಗೆ ನೋಡಬೇಕು, ಒಳಗಿರುವಂತಹ ಚಿಂತನೆ ಏನು, ತತ್ವ ಏನು, ಎಲ್ಲ ವಿಚಾರಗಳನ್ನು ಬಹಳ ಅದ್ಭುತವಾಗಿ, ಅತಿ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದೆ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಸಣ್ಣ ವಯಸ್ಸಿಂದಲೂ ನಾನು ಎಲ್ಲೂ ಕಲ್ತಿಲ್ಲ. ಮಣ್ಣನ್ನು ನಾನೇ ತಂದು ಅದು 18 ಜಾತಿಯ ಮಣ್ಣನ್ನು ಬೆರೆಸಿ ಬಹು ಪ್ರೇಮದಿಂದ ಮಧ್ವಾಚಾರ್ಯರು ಕೊಟ್ಟ ಮಹಾಮಂತ್ರವನ್ನು ಜಪಿಸ್ತಾ ಜಪಿಸ್ತಾ ನಾನೇ ಸ್ವಂತ ಗಣಪತಿ ನಿರ್ಮಾಣ ಮಾಡ್ತೀನಿ. ನಮ್ಮ ಮಠದಲ್ಲಿ ನಿರ್ಮಾಣವಾಗುವಂಥ ಗಣಪತಿ ವಿಶೇಷ ಏನಂದರೆ, ನಮ್ಮ ಧಾರವಾಡ ಕಡೆ ಹೇಳ್ತಾರೆ ಹೊಟ್ಟಿಲಿದ್ದಾರ ಅಂತ. ನಾವು ಆ ಕಡೆ ಮಂದಿನಿ, ಅದು ಆ ಭಾಷೆ ಮಾತಾಡೋ ಮಂದಿರಿಗೆ ಅರ್ಥ ಆಗೋದಿಲ್ಲ ಅಂಥೇಳಿ ನೀನು ಕನ್ನಡ ಮಾತಾಡ್ತಿಲ್ಲ. ಹೊಟ್ಟಿಲಿದ್ದಾರೆ ಅಂದರೆ ಬಸರಿದ್ದಾರೆ, ಗರ್ಭವತಿ ಇದ್ದಾರೆ ಅಂತ. ನಮ್ಮ ಗಣಪತಿಯನ್ನು ಕೂಡ ಮೂಲ ಮಂತ್ರದಿಂದ ಗಣಪತಿಯನ್ನು ಮಾಡಿ ತದನಂತರ ಅದರ ಮೇಲೆ ಗಣಪತಿಯನ್ನು ನಾನು ನಿರ್ಮಾಣ ಮಾಡ್ತೇನೆ. ಗಣಪತಿಗೆ ರಂಗಪೂಜೆ ಅಂದರೆ ಬಹಳ ಶ್ರೇಷ್ಠ. ಆ ರಂಗಪೂಜೆಯನ್ನು ಇಲ್ಲಿ ಸಣ್ಣ ಗುರುಗಳು ನಿತ್ಯವೂ ನಡೆಸ್ತಾರೆ. ಆ ಗಣಪತಿಯಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾ, ನಾನು ಪಾರ್ವತಿ, ನನ್ನ ಮಗನ ನಾನೇ ನಿರ್ಮಾಣ ಮಾಡ್ತೀನಿ, ನನ್ನ ಮಗ ನನ್ನ ಮಾತು ಕೇಳಲೇಬೇಕು. ಅಪ್ಪನ ಮಾತು ಕೇಳ್ತಾರಲ್ಲ ಗೊತ್ತಿಲ್ಲ, ಅಮ್ಮನ ಮಾತಂತೂ ಕೇಳ್ತಾರೆ. ಹಾಗಾಗಿ ನನ್ನ ಗಣಪತಿಗೆ ನಾನು ಹೇಳ್ತೀನಿ, ಬಂದವರಿಗೆಲ್ಲ ವರ ಕೊಟ್ಬಿಡಪ್ಪ. ಹಾಗಾಗಿ ಇಲ್ಲಿ ಬಂದು ಯಾರು ಆ ರಂಗಪೂಜೆಯನ್ನು ಮಾಡಿಸಿದಾರೋ ಅವರೆಲ್ಲ ಈಪ್ಸಿತ ಇಷ್ಟಾರ್ಥ ಸಿದ್ಧಿಯಾಗಿದೆ, ಅವರವರೇ ಹೇಳ್ತಾ ಇದ್ದಾರೆ. ಅಂಥ ಗಣಪತಿಯನ್ನು ನಾನು ನಿರ್ಮಾಣ ಮಾಡ್ತೇನೆ. ನೀನು ಅದನ್ನು ನೋಡು, ಅಲ್ಲಿದೆ.